ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಭೆ ಮತ್ತು ಛಲ ಇದ್ದರೆ ಯಾವುದೇ ಕೊರತೆಯು ಸಾಧನೆಯ ಹಾದಿಯನ್ನು ತಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಕುಮಟಾದ ವಿದ್ಯಾರ್ಥಿನಿ ಕುಮಾರಿ ದಿವ್ಯಾ ಸಿ ನಾಯ್ಕ್ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಕುಮಟಾ ತಾಲೂಕಿನ ನೆಲ್ಲಿಕೇರಿ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿನಿಯಾಗಿರುವ ದಿವ್ಯಾ ಕಳೆದ ಸಾಲಿನ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಕ್ರೀಡಾಕೂಟದ ಪೋಲ್ ವಾಲ್ಟ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದರು. ಆದರೆ ಈ ಸಾಧನೆ ಹಿಂದೆ ನೋವಿನ ಕಥೆಯೂ ಇದೆ. ಪೋಲ್ ವಾಲ್ಟ್ ಸ್ಪರ್ಧೆಗೆ ಅಗತ್ಯವಿರುವ ಗುಣಮಟ್ಟದ ಪೋಲ್ ಇಲ್ಲದ ಕಾರಣ ಬಿದಿರಿನ ಕೋಲನ್ನೇ ಬಳಸಿಕೊಂಡು ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದರು. ಸೌಲಭ್ಯಗಳ ಕೊರತೆಯ ನಡುವೆಯೂ ಅವರ ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಎಲ್ಲರ ಗಮನ ಸೆಳೆದಿತ್ತು. ದಿವ್ಯಾ ಎದುರಿಸುತ್ತಿರುವ ಈ ಸಮಸ್ಯೆಯನ್ನು ಗಮನಿಸಿದ ಕುಮಟಾ ಶಾಸಕ ದಿನಕರ್ ಕೆ ಶೆಟ್ಟಿಯವರು ಕೈಗಾರಿಕೋದ್ಯಮಿ MN ಕೆಮಿಕಲ್ ಸಂಸ್ಥೆಯ ಮಾಲೀಕರಾದ ನವೀನ್ ಪಾಟೀಲ್ ಅವರ ಗಮನಕ್ಕೆ ತಂದಿದ್ದರು. ವಿಷಯ ತಿಳಿದ ತಕ್ಷಣ ಸ್ಪಂದಿಸಿದ ನವೀನ್ ಪಾಟೀಲ್ ಅವರು ಸುಮಾರು 86,000 ರೂಪಾಯಿ ಮೌಲ್ಯದ 2 ಅತ್ಯಾಧುನಿಕ ಪೋಲ್ ವಾಲ್ಟ್ ಪೋಲ್ಗಳನ್ನು ವಿದೇಶದಿಂದ ತರಿಸಿ ದಿವ್ಯಾಗೆ ನೀಡುವ ವ್ಯವಸ್ಥೆ ಮಾಡಿದ್ದಾರೆ. ಶುಕ್ರವಾರ ನಡೆದ ಕಾರ್ಯಕ್ರಮದಲ್ಲಿ MN ಕೆಮಿಕಲ್ ಸಂಸ್ಥೆಯ ಮಾಲೀಕರ ಪುತ್ರ ನಿತಿನ್ ಪಾಟೀಲ್ ಅವರ ಸಮ್ಮುಖದಲ್ಲಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿರುವ ಕುಮಾರಿ ದಿವ್ಯಾ ಸಿ ನಾಯ್ಕ್ ಅವರಿಗೆ ಈ ಪೋಲ್ ವಾಲ್ಟ್ ಪೋಲ್ಗಳನ್ನು ಹಸ್ತಾಂತರಿಸಲಾಯಿತು. ಈ ನೆರವಿನಿಂದ ದಿವ್ಯಾ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಕರ್ನಾಟಕದ ಕೀರ್ತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಶುಭ ಹಾರೈಸಿದರು.